ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಬಳ್ಳಾರಿ ಡಿ.ಸಿ.ಸಿ ಬ್ಯಾಂಕ್ ಆಗಿರಲಿ, ಶಿಮೂಲ್ ಆಗಿರಲಿ, ಪ್ಲಸ್ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಆಗಿರಲಿ, ಇವೆಲ್ಲ ಡಿ.ಸಿ.ಸಿ ಬ್ಯಾಂಕ್ ಸಂಬಂಧಪಟ್ಟಂತ ನೋಟ್ಸ್ಗೆ ಸಂಬಂಧಪಟ್ಟಂತ ಡಿ.ಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂತ ನೋಟ್ಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ವಾಟ್ಸಪ್ಪಲ್ಲಿ ಇನ್ನೂ ಮೆಸೇಜಸ್ ಬರ್ತಾನೆ ಇದಾವೆ, ಕಂಟಿನ್ಯೂಸ್ ಆಗಿ ಮೆಸೇಜಸ್ ಬರ್ತಾನೆ ಇದಾವೆ. ನೋಟ್ಸ್ ಬೇಕು ಅಂತ. ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಎಕ್ಸಾಮಿನೇಷನ್ ಜುಲೈ 5 ಇದೆ. ಜುಲೈ ಎಷ್ಟನೇ ತಾರೀಕಿದೆ? ಜುಲೈ 5 ಇದೆ. ಇನ್ನೂ ನೋಟ್ಸ್ ಬೇಕು ಅಂತ ಮೆಸೇಜಸ್ ಮಾಡ್ತಾನೆ ಇದ್ದೀರಾ. 2 ದಿನ ಗ್ಯಾಪ್ ಇದೆ, 2-3 ದಿನ ಇರ್ಬೋದು ಅಷ್ಟೇ ಇರ್ತಕ್ಕಂಥದ್ದು. ಇನ್ನೂ ಮೆಸೇಜಸ್ ಮಾಡ್ತಾನೆ ಇದ್ದೀರಾ, ನೋಟ್ಸ್ ಸಡನ್ ಆಗಿ ಕಳಿಸಿ ಅಂತ. ಸೊ ಅದಕ್ಕೋಸ್ಕರ ಇನ್ನು ಬಳ್ಳಾರಿ ಡಿ.ಸಿ ಬ್ಯಾಂಕ್ ಟೈಮ್ ಇದೆ, ಶಿಮೂಲ್ಗೆ ಇನ್ನೂ ಸಫಿಷಿಯೆಂಟ್ ಟೈಮ್ ಇದೆ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಅಪ್ಲಿಕೇಶನ್ ಹಾಕಿದಿರಲ್ವಾ, ಅಪ್ಲಿಕೇಶನ್ ಬಳ್ಳಾರಿ ಡಿ.ಸಿ ಬ್ಯಾಂಕ್ ಹಾಕಿದ್ದೀರಾ, ಶಿಮೂಲ್ ಹಾಕಿದ್ದೀರಾ, ಅಲ್ಲಿ ಕ್ಲಾರಿಟಿ ಬಂತು. ಅಪ್ಲಿಕೇಶನ್ ಕ್ಲಾರಿಟಿ ಬಂತಲ್ಲ, ತದನಂತರದಲ್ಲಿ ಸಿಲೆಬಸ್ ಕಾಪಿನ ಓಪನ್ ಮಾಡಿ. ಪ್ರೊಸೀಜರ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಿಲೆಬಸ್ ಕಾಪಿಗೆ ಹೋಗಬೇಕು. ಅಧಿಕೃತವಾದಂಥ ವೆಬ್ಸೈಟಲ್ಲಿ ಇರ್ತಕ್ಕಂಥ ಬಳ್ಳಾರಿ ಡಿ.ಸಿ ಬ್ಯಾಂಕಲ್ಲಿ ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟಲ್ಲಿ ಆಯ್ಕೆ ವಿಧಾನ ಅಂತ ಇದೆ, ನೋಟಿಫಿಕೇಶನ್ ಅಲ್ಲೇ ಇದೆ. ಅಲ್ಲಿ ಸಿಲೆಬಸ್ ಕಾಪಿ ಇದೆ, ಅಧಿಕೃತವಾದಂಥ ಸಿಲೆಬಸ್ ಕಾಪಿ ಅದು. ಆ ಸಿಲೆಬಸ್ ಕಾಪಿನ ತೆಗೆದುಕೊಂಡು ನೋಡಿದಾಗ ಅದನ್ನು ನೋಡಿ ಅದಕ್ಕೆ ತಕ್ಕನಾದಂಥ ನೋಟ್ಸ್ ರೆಡಿ ಮಾಡ್ಕೋಬೇಕು. ನೋಟ್ಸ್ ರೆಡಿ ಮಾಡಿಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿ. ಅರ್ಥ ಆಗುತ್ತಲ್ಲ? ಈ ಜಾಬು ಇಂಟರ್ವ್ಯೂ ಇರ್ತಕ್ಕಂಥ ಕೆಲಸಗಳು ಇವೆಲ್ಲ ಅರ್ಥ ಆಗುತ್ತಲ್ಲ? ಆ ನೋಟ್ಸ್ನ ರೆಡಿ ಮಾಡ್ಕೋಬೇಕು. ನಮ್ಮಲ್ಲಿ ನೋಟ್ಸು ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು ಅವೈಲಬಲ್ ಇದೆ. ಅದಕ್ಕೆ ದಾಖಲೆ ಸಮೇತ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಂಬರ್ ಆಫ್ ವಿಡಿಯೋಸ್ ಇದಾವೆ. ಅವೆಲ್ಲ ವಿಡಿಯೋಸ್ನು ಚೆಕ್ ಮಾಡಬೇಕು. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದೆ ಅಂದರೆ ದಯವಿಟ್ಟು ಸುಮ್ಮನೆ ಮೆಸೇಜಸ್ ಮಾಡಬೇಡಿ. ಅರ್ಥ ಆಗುತ್ತಲ್ಲ? ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ಒಂದು ಅರ್ಧ ಗಂಟೆ ಆಗುತ್ತೆ, ಹಾಫ್ ಆನ್ ಅವರ್ ಆಗುತ್ತೆ. ಕೂತ್ಕೊಂಡು ಸಮಾಧಾನವಾಗಿ ಎಲ್ಲ ವಿಡಿಯೋಸ್ನು ನೋಡಬೇಕು. ಪ್ರತಿಯೊಂದು ವಿಡಿಯೋಸ್ನು ನೋಡಿದಾಗ ನಿಮಗೆ ನೋಟ್ಸಿನ ಸ್ಟ್ರಕ್ಚರ್ ಕಾಣುತ್ತೆ. ಸ್ಯಾಂಪಲ್ ನೋಟ್ಸ್ ಬೇಕು ಕಳಿಸಿ ಅಂತಿರ್ತೀರಲ್ಲ, ಅಷ್ಟೊಂದು ಜನಕ್ಕೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಈಕೆ ಟೈಮು ಇಲ್ಲ ನಮಗೆ. ಒಂದು ಎರಡನೇದಾಗಿ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸಲ್ಲಿ ಸ್ಯಾಂಪಲ್ ನೋಟ್ಸು ಅದು ನೀಟಾಗಿ ಕಾಣುತ್ತೆ, ಅಚ್ಚುಕಟ್ಟಾಗಿದೆ. ಅರ್ಥ ಆಗುತ್ತಲ್ಲ? ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸ್ನ ಸಂಪೂರ್ಣವಾಗಿ ನೋಡಿದ್ರೆ ಸ್ಯಾಂಪಲ್ ನೋಟ್ಸು ನಿಮ್ಮ ಕಣ್ಣಿಗೆ ಕಾಣುತ್ತೆ. ನಿಮ್ಗೆ ಕಳಿಸ್ತೀವಲ್ಲ ಅದೇ ನೋಟ್ಸು ಕಾಣುತ್ತೆ. ಒಂದು. ಎರಡನೇದು, ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಅಚ್ಚುಕಟ್ಟಾಗಿ ದಾಖಲೆ ಸಮೇತ ಹಾಕಿದ್ವಿ, ವಿತ್ ಪ್ರೂಫ್ ಹಾಕಿದ್ವಿ. ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಯಾರೂ ಹಾಕೋದಿಲ್ಲ, ನಾವು ಹಾಕಿದ್ವಿ. ನೋಡ್ಕೊಳ್ರಿ. ನೋಡಾದ ನಂತರ ಅಥೆಂಟಿಕೇಶನ್ ಗೊತ್ತಾಗುತ್ತೆ, ಎಷ್ಟು ಪಕ್ಕ ಇದೆ ನೋಟ್ಸು, ಎಷ್ಟು ಅದ್ಭುತವಾಗಿದೆ ಅಂತ ಕಣ್ಣಿಗೆ ಕಾಣುತ್ತೆ. ಇವೆರಡೂ ಆದ ನಂತರ ನಿಮಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ಮೆಸೇಜ್ ಮಾಡಿರಿ. ಅನ್ವಾಂಟೆಡ್ ಮೆಸೇಜಸ್ ದಯವಿಟ್ಟು ಮಾಡಿಬಿಡಿ. ಅರ್ಥ ಆಗುತ್ತಲ್ಲ? ಈಗಾಗಲೇ 100,000 ಜನ ಇದ್ದೀರಾ. ಅದಕ್ಕೋಸ್ಕರ ಎಷ್ಟು ನಿಮಗೆ ಬೇಕು, ಅವಶ್ಯಕತೆ ಇದೆ, ಯಾವ್ಯಾವ ನೋಟ್ಸು ಅಂತಾನು ಹೇಳ್ತೀನಿ. ಇಂಥ ನೋಟ್ಸ್ ಅವಶ್ಯಕತೆಯಿಂದ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತಕ್ಕಂಥ ಮೋಡ್ ಯಾವುದಪ್ಪ ಅಂದರೆ ಬೈ ಪೋಸ್ಟ್. ಪ್ರಿಂಟೆಡ್ ನೋಟ್ಸು ಬೈ ಪೋಸ್ಟ್ ಮನೆಗೆ ಸೆಂಡ್ ಆಗುತ್ತೆ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ. ಅರ್ಥ ಆಗುತ್ತಲ್ಲ? ಇದು ಪ್ರೊಸೀಜರು. ಇನ್ನು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್ನ ಹೇಳ್ತಾ ಹೋಗ್ತೀನಿ ನೋಡ್ರಿ. ಪ್ರಿಂಟೆಡ್ ನೋಟ್ಸು ಅವೈಲಬಲ್ ಇರ್ತಕ್ಕಂಥದ್ದು ಪ್ರಿಂಟೆಡ್ ನೋಟ್ಸು. ವೀರಶೈವ ಕೋಆಪರೇಟಿವ್ ಬ್ಯಾಂಕ್ಗೆ ನೋಟ್ಸ್ ಕಳಿಸಿ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರೆ ಎಕ್ಸಾಮಿನೇಷನ್ಗೆ ಇನ್ನೂ 2 ಡೇಸ್ ಇದೆ. ಕಳಿಸ್ಲಿಕ್ಕೇನೆ 3 ಡೇಸ್ ಬೇಕು. 3 ಡೇಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಬೈ ಪೋಸ್ಟ್ ಕಳಿಸಿದ್ರೆ 3 ಡೇಸ್ ಆಗುತ್ತೆ. ಇಷ್ಟು ದಿನ ಏನು ಮಾಡ್ತಾ ಇದ್ರಿ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಮೆಸೇಜಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ. ನೋಟ್ಸ್ ಅರ್ಜೆಂಟ್ ಬೇಕು ಅಂತ. PDF ರೂಪದಲ್ಲಿ ನಮ್ಮಲ್ಲಿ ನೋಟ್ಸ್ ಅವೈಲಬಲ್ ಇರೋದಿಲ್ಲ. ಓನ್ಲಿ ಪ್ರಿಂಟೆಡ್ ಫಾರ್ಮಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ. ಪ್ರಿಂಟೆಡ್ ನೋಟ್ಸ್ನ ತೆಗೆಸಿ ನಿಮ್ಮ ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ 1,000 ಜನ ತೊಗೊಂಡು ಓದ್ತಿದ್ದಾರೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದ್ರಿ. ಶಿಮೂಲ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, 2 ಮಂತ್ಸ್ ಬೇಕಮ್ಮ, 2 ಮಂತ್ಸ್ ಬೇಕೇ ಬೇಕು. ಓದಿ ನಾಲೆಡ್ಜ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಕ್ಕಾ ನಾಲೆಡ್ಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ನಮ್ಮಲ್ಲಿರ್ತಕ್ಕಂಥ ನೋಟ್ಸ್ ತೆಗೆದುಕೊಂಡ್ರೆ 1 ಮಂತ್ ಸಾಕು. ಒಂದೇ 1 ಮಂತಲ್ಲಿ ಆರಾಮ್ಸೆ ನೋಟ್ಸ್ ಕ್ಲಿಯರ್ ಮಾಡ್ಬೋದು. ಏನೂ ಗೊತ್ತಿಲ್ಲ ಹೊಸ ಹುಡುಗರಾದರೆ 2 ಮಂತ್ಸ್ ಬೇಕಾಗುತ್ತೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇನ್ನೂ ರಾಜ್ಯಾದ್ಯಂತ ಇನ್ನೂ ಎಲ್ಲ ಡಿ.ಸಿ.ಸಿ ಬ್ಯಾಂಕ್ಸು, ಎಲ್ಲ KMFs ಎಲ್ಲ ಒಂದೊಂದೇ ಕಾಲ್ ಮಾಡ್ತಾರಪ್ಪ. ಎಲ್ಲೆಲ್ಲಿ ಖಾಲಿ ಇರುತ್ತೋ ಅಲ್ಲಲ್ಲಿ ಕಾಲ್ ಆಗ್ತವೆ. ಎಲ್ಲೆಲ್ಲಿ ವೇಕೆನ್ಸಿ ಖಾಲಿ ಇರುತ್ತೆ ಅಲ್ಲಲ್ಲಿ ಕಾಲ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಎಲ್ಲೆಲ್ಲಿ ವೇಕೆನ್ಸಿ ಖಾಲಿ ಇರುತ್ತೆ ಅಲ್ಲಿ ಕಾಲ್ ಮಾಡ್ತಾ ಹೋಗ್ತಾರೆ. ನೀವು ಮಾಡಬೇಕಾಗಿರೋದು ಏನಂದರೆ, ಡಿ.ಸಿ.ಸಿ ಬ್ಯಾಂಕ್ಸ್ನೇ ಬರಿತೀವಿ ನಾವು, ಬೇರೆ KPSC KE ಅಟೆಂಡ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ರೆ ಈಗಲಿಂದನೇ ತೆಗೆದುಕೊಂಡು ಓದ್ರಿ. ಅದು ಕರೆಕ್ಟ್ ಸ್ಟ್ರಾಟಜಿ. ಮಿನಿಮಮ್ ಓದಲಿಕ್ಕೆ 2 ಮಂತ್ಸ್ ಬೇಕೇ ಬೇಕು. ಹೊಸ ಹುಡುಗರಾದರೆ 2 ಮಂತ್ಸ್ ಕಡಿಮೆ ಆಗೋದಿಲ್ಲ. 2 ಮಂತ್ಸ್ 2 ತಿಂಗಳ ಅವಧಿ ಬೇಕೇ ಬೇಕು. ಅದು ಕರಾರುವಕ್ಕಾಗಿರ್ತಕ್ಕಂಥ ನೋಟ್ಸ್ ಇದ್ದರೆ ಮಾತ್ರ. ಅರ್ಥ ಆಯ್ತಲ್ಲ? ಕರಾರುವಕ್ಕೆ ಎಕ್ಸಾಕ್ಟ್ ನೋಟ್ಸ್ ಇದ್ದರೆ 2 ಮಂತ್ಸ್ ಲೈಬ್ರರಿನಲ್ಲಿ ಕೂತ್ಕೊಂಡು 10 ಅವರ್ಸ್ ಕಂಟಿನ್ಯೂಸ್ ಆಗಿ ಡೈಲಿ ಸ್ಪೆಂಡ್ ಮಾಡಿದ್ರೆ ಆರಾಮ್ಸೆ ಇಂಟರ್ವ್ಯೂಗೆ ಕ್ವಾಲಿಫೈ ಆಗ್ತೀರಾ.
ಅದೇ ಓದಿರೋ ಹುಡುಗರಾದ್ರೆ, ಅದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನುಭವ ಇರ್ತಕ್ಕಂಥ ಹುಡುಗರಾದ್ರೆ, ಓದಿ ಪ್ರಾಕ್ಟೀಸ್ ಇದ್ರೆ 1 ಮಂತ್ ಸಾಕು. ಒಂದೇ 1 ಮಂತಲ್ಲಿ ನೋಟ್ಸ್ ಕೈಗೆ ಬಂತು ಅಂದ್ರೆ 1 ಮಂತಲ್ಲಿ ಮುಗಿಸ್ಕೋಬಹುದು. ಇದು ಪ್ರೊಸೀಜರ್ ಆಯ್ತಲ್ಲ. 2-3 ದಿನದಲ್ಲೆಲ್ಲ ಓದುವಂಥ ನೋಟ್ಸ್ ಅಲ್ಲ, ಹೆವಿ ಮೆಟೀರಿಯಲ್ ಇರುತ್ತೆ. ಅದಕ್ಕೋಸ್ಕರ ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಲ್ಲ. ಶಿಮೂಲ್ನವರು ಯಾರಿಗಾರ ನೋಟ್ಸ್ ಅವಶ್ಯಕತೆ ಅಂದರೆ ಈಗಲಿಂದನೇ ತೆಗೆದುಕೊಂಡು ಓದಿ. ಶಿಮೂಲ್ಗೆ ಇನ್ನೂ ಟೈಮ್ ಇದೆ, ಈಗಲಿಂದನೇ ತೆಗೆದುಕೊಂಡು ಓದಿ. ಎಕ್ಸಾಮಿನೇಷನ್ ಆ ಡೇಟ್ ಅನೌನ್ಸ್ ಮಾಡಿದಾಗ ನೋಟ್ಸ್ ಕಳಿಸಿ ಅಂದರೆ ಅದು ಎಲ್ಲಿಂದ ಎಲ್ಲಿ ಓದ್ತೀರಾ, ಓದ್ಲಿಕ್ಕೆ ಆಗೋದಿಲ್ಲ. ಆ ಶಾರ್ಟ್ ಪೀರಿಯಡಲ್ಲಿ ಓದ್ಲಿಕ್ಕೆ ಆಗೋದಿಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅತ್ಯಂತ ಸ್ಪಷ್ಟವಾದಂಥ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ, ಕನ್ನಡ ಲ್ಯಾಂಗ್ವೇಜಲ್ಲಿ. ಯಾರಿಗಾದರೂ ಅಗತ್ಯ ಇದ್ದರೆ ಈಗಲಿಂದನೇ ಓದ್ರಪ್ಪ, ಈಗಲಿಂದನೇ ಓದಿ. ಅದು KPSC ಆಗಿರಲಿ, KA ಆಗಿರಲಿ, ಇದಾಗಿರಲಿ, ಪೊಲೀಸ್ ತಡಿ, ಯಾವುದಾದ್ರೂ ಸರಿನೇ, ಈಗಲಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗಲಿಂದನೇ, ಅರ್ಥ ಆಗುತ್ತಲ್ಲ. ನೋಟಿಫಿಕೇಶನ್ ಆದ ನಂತರ ಓದ್ತೀವಿ ಅಂದರೆ ಟೈಮ್ ಸಾಕೋಗೋದಿಲ್ಲ. 23 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ನೋಟಿಫಿಕೇಶನ್ ಆದ ನಂತರದಲ್ಲಿ ನಾನು ಏನಾರು ಮಾಡ್ತೀನಿ, ಇಲ್ಲ ಎಕ್ಸಾಮಿನೇಷನ್ ಡೇಟ್ ಆದ ನಂತರ 1 ವಾರ 10 ದಿನ 15 ದಿನದಲ್ಲಿ ಓದೋವಂಥ ಸಿಲೆಬಸ್ಗಳಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ದು, ಅರ್ಥ ಆಗುತ್ತಲ್ಲ. ಅಚ್ಚುಕಟ್ಟ ನಿಮ್ಮ DCC ಬ್ಯಾಂಕ್ KMF ಓದಬೇಕು ಅಂದರೆ ಮಿನಿಮಮ್ 2 ಮಂತ್ಸ್ ಬೇಕೇ ಬೇಕು, ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಬಳ್ಳಾರಿನವರು ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಸ್ನು ನೋಡ್ಬೇಕು. ಫಸ್ಟು ಅರ್ಧ ಗಂಟೆ ಕೂತ್ಕೊಂಡು ನೋಡಿ. ಶಿಮೂಲ್ ಅವರು ಅಷ್ಟೇ ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ನೋಟ್ಸ್ನು ವಾಚ್ ಮಾಡಿ. ಎಲ್ಲ ವಿಡಿಯೋಸ್ನೆಲ್ಲ ವಾಚ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಸ್ಯಾಂಪಲ್ ನೋಟ್ಸ್ ಇಲ್ಲೇ ಇದೆ, ಈ ಎಕ್ಸಾಮಲ್ಲಿ ಇಷ್ಟು ಕ್ವಶನ್ಸ್ ಬಂದಿತ್ತು, ಎಲ್ಲವೂ ಕಣ್ಣೆದುರುಗಡೆ ಕಾಣುತ್ತೆ. ತದನಂತರ ನೋಟ್ಸ್ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಒಂದೇ ಒಂದು ಮೆಸೇಜು. ಯಾವುದು? ಕನ್ನಡ ನೋಟ್ಸ, ಕನ್ನಡ ಅವು ಯಾವುದು ಬೇಕಿದೆ, ಕನ್ನಡ ಬೇಕಿದ್ರೆ ಕನ್ನಡ, ಕಾನ್ಸ್ಟಿಟ್ಯೂಷನ್ ಬೇಕಿದ್ರೆ ಕಾನ್ಸ್ಟಿಟ್ಯೂಷನ್, ಕೋಆಪರೇಟಿವ್ ಬೇಕಿದ್ರೆ ಕೋಆಪರೇಟಿವ್, ಯಾವ ನೋಟ್ಸ್ ಬೇಕು ಅದಕ್ಕೆ ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಬೈ ಪೋಸ್ಟ್ ಅಷ್ಟೇ ಅವಕಾಶ ಇದೆ, ಬೈ ಪೋಸ್ಟ್ ಕಳಿಸ್ಕೊಡ್ತೀವಿ. ಕೂತ್ಕೊಂಡು ಓದ್ಕೊಡ್ರಿ, ಇಷ್ಟೇ ಪ್ರೊಸೀಜರ್, ಇನ್ನೇನಿಲ್ಲ. ಅರ್ಥ ಆಯ್ತಲ್ಲ. ಇನ್ನು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು, ಕನ್ನಡ ಸಂಪೂರ್ಣವಾದಂಥ ನೋಟ್ಸ್ ಲಭ್ಯ ಇದೆ. ಕಾನ್ಸ್ಟಿಟ್ಯೂಷನ್ನು ಸಂಪೂರ್ಣವಾದಂಥ ನೋಟ್ಸ್ ಲಭ್ಯ ಇದೆ. ಕೋಆಪರೇಟಿವ್, KMF, ಬ್ಯಾಂಕಿಂಗು 1959 Act 3000 ಕ್ವಶನ್ ಬ್ಯಾಂಕು ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್. ಇದು ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು, ಸಂಪೂರ್ಣವಾದಂಥ ನೋಟ್ಸು ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಲಭ್ಯ ಇದೆ. ಯಾವ ಮಾಧ್ಯಮದಲ್ಲಿ? ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಲಭ್ಯ ಇದೆ, ಅರ್ಥ ಆಯ್ತಲ್ಲ. ಅಥೆಂಟಿಕೇಟೆಡ್ ನೋಟ್ಸು ಕನ್ನಡ ಮಾಧ್ಯಮದಲ್ಲಿ ಲಭ್ಯ ಇದೆ. ಇನ್ನು GK ಆ್ಯಂಡ್ ಕರೆಂಟ್ ಅಫೇರ್ಸು ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಕನ್ನಡ, ಕಾನ್ಸ್ಟಿಟ್ಯೂಷನ್, ಕೋಆಪರೇಟಿವ್ ಪ್ರಿಂಟೆಡ್ ನೋಟ್ಸ್ ಲಭ್ಯ ಇದೆ. GK ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ, ಅರ್ಥ ಆಯ್ತಲ್ಲ. ಇನ್ನು ಇಂಗ್ಲೀಷ್ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಸ್ಮಾಲ್ ಪೋರ್ಷನ್, ತುಂಬ ಸ್ಮಾಲ್ ಪೋರ್ಷನ್ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ತುಂಬ ಚಿಕ್ಕದಾದಂಥ ಪೋರ್ಷನ್ನು ವಾಟ್ಸಪ್ ಮುಖಾಂತರ ನಿಮ್ಮ PDF-ನಲ್ಲಿ ಕಳಿಸ್ಕೊಡ್ತೀವಿ. ಇಂಗ್ಲೀಷ್ ಮಾತ್ರ, ಇಂಗ್ಲೀಷ್ ಒಂದನ್ನು ಮಾತ್ರ ವಾಟ್ಸಪ್ ಮುಖಾಂತರ PDF ರೂಪದಲ್ಲಿ ಕಳಿಸ್ಕೊಡ್ತೀವಿ. ಕೂತ್ಕೊಂಡು ಓದ್ಕೊಡ್ರಿ. ಅದು ಸ್ಮಾಲ್ ಪೋರ್ಷನ್. ಹ್ಯಾಂಡ್ ರಿಟರ್ನ್ ನೋಟ್ಸ್ ಅದನ್ನು ಹೇಳಿದ್ದೀನಿ, ಹ್ಯಾಂಡ್ ರಿಟರ್ನ್ ನೋಟ್ಸು ಸ್ಮಾಲ್ ಪೋರ್ಷನ್ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ. ಅಥೆಂಟಿಕೇಟೆಡ್ ಇದೆ, ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸ್ 4 ಪೋರ್ಷನ್ಸ್ ಬರ್ತವೆ. ಆಲ್ಮೋಸ್ಟ್ ಸಿಲೆಬಸ್ ಅದರಲ್ಲಿ 4 ಸಂಬಂಧಪಟ್ಟಿರ್ತಕ್ಕಂಥ ಆಟೋನಿಮ್ಸ್, ಸಿನೋನಿಮ್ಸ್, ಇಡಿಯಮ್, ಫ್ರೇಸಸ್ ಏನು ಕೊಟ್ಟಿರ್ತೀವಿ ಅದರಲ್ಲೇ ಬರ್ತಾವಪ್ಪ. ತೀರಾ ಹಳೆ ನೋಟ್ಸ್ ಅದು, ಹ್ಯಾಂಡ್ ರಿಟರ್ನ್ ನೋಟ್ಸು, ಅಥೆಂಟಿಕೇಶನ್ ಇರ್ತಕ್ಕಂಥ ನೋಟ್ಸು. ಯಾರಿಗಾರ ಅವಶ್ಯಕತೆ ಇದ್ರೆ ಉಪಯೋಗಿಸ್ಕೊಟ್ರು, ಆಯ್ತಲ್ಲ. ಇನ್ಯಾವುದೇ ಕ್ಲಾರಿಫಿಕೇಶನ್ಸ್ ಇಲ್ಲ, ಕ್ಲಿಯರಾಗಿ ಹೇಳಿದ್ದೀನಿ. ಮತ್ತೆ ಸುಮ್ಮನೆ ಫೋನ್ ನಂಬರ್ ಹಾಕಿದ್ದೀವಿ ಅಂತೇಳಿ ದಯವಿಟ್ಟು ಸುಮ್ಮನೆ ಮೆಸೇಜಸ್ ಮಾಡಿಬಿಡ್ರಿ. ಅಲ್ಲಿ ಮೆಸೇಜ್ ಸುಮಾರು ಒಂದು 50-60 ಮೆಸೇಜ್ ಬಂದಿರ್ತವೆ, ಓಪನ್ ಮಾಡಿದ್ರೆ ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಯಾರಿಗಾರ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿರಿ. ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲವೂ ಮಾಹಿತಿ ಇದೆ, ನೋಡಬೇಕು. ನೋಡದೆ ಮಾಡಿದ್ರೆ ದಯವಿಟ್ಟು ಯಾವುದೇ ಮೆಸೇಜಸ್ಸು ಮಾಡಬೇಡ್ರಿ. ಕೂತ್ಕೊಂಡು ನೋಡ್ರಿ, 2 ನಿಮಿಷ ನೋಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ, ಅರ್ಥ ಆಗುತ್ತಲ್ಲ. ನೋಡಿ ತದನಂತರ ಮೆಸೇಜ್ ಮಾಡಿರಿ, ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಕೂತ್ಕೊಂಡು ಓದೋ ಕಡೆ ಗಮನ ಇರಲಿ. ನಿಮ್ಮ ಬಳ್ಳಾರಿ, ನಿಮ್ಮ ಶಿಮೂಲು ಪ್ಲಸ್ ಬಳ್ಳಾರಿ ಯಾರ್ಯಾರು ಓದ್ತಾ ಇದ್ದೀರಾ, ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈಗಲಿಂದನೇ ತೆಗೆದುಕೊಂಡು ಓದಿ. ಕೊನೆ ಗಳಿಗೆಯಲ್ಲಿ ಓದ್ಲಿಕ್ಕೆ ಆಗೋದಿಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಅನ್ನೋ ವರ್ಡ್ ಕ್ಲಿಯರಾಗಿ ಯೂಸ್ ಮಾಡ್ತೇನೆ. ಅವಶ್ಯಕತೆ ಇರ್ತಕ್ಕಂಥವ್ರು ಬೇಕು ಅಂತ ಇದ್ರೆ ಈಗಲಿಂದನೇ ಓದ್ರಪ್ಪ. ಕೊನೆ ಗಳಿಗೆಯಲ್ಲಿ ಓದುವಂಥ ನೋಟ್ಸ್ಗಳಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು. ನಿಮ್ಮದು ಅಕಾಡೆಮಿಕ್ಸೇ ಬೇರೆ, ಇದೇ ಬೇರೆ. ಡಿಗ್ರಿ ಓದ್ತಿರೋಲ್ಲ, ಡಿಗ್ರಿನೇ ಬೇರೆ, PGನೇ ಬೇರೆ, ಅರ್ಥ ಆಗುತ್ತಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು, ಹೈಯೆಸ್ಟ್ ಸ್ಕೋರ್ ಮಾಡಬೇಕಾಗಿರುತ್ತೆ, ಅರ್ಥ ಆಗ್ತಲ್ಲ. ಅದಕ್ಕೋಸ್ಕರ ಯಾರಿಗಾರ ಅವಶ್ಯಕತೆ ಇದ್ದರೆ ಈಗಲಿಂದನೇ ಓದಿ. ಮುಂಬರ್ತಕ್ಕಂಥ ಎಕ್ಸಾಮ್ಸ್ಗೆ ಈಗಲಿಂದನೇ ಓದಿ. ಅದು KPSC KE ಆದರೆ 6 ಮಂತ್ಸ್ ಬೇಕಾಗುತ್ತಪ್ಪ. KPSC KE ಓದಬೇಕು ಅಂದರೆ ಮಿನಿಮಮ್ 6 ಮಂತ್ಸ್, ಮಿನಿಮಮ್ 6 ಮಂತ್ಸ್ ಮೇಲ್ಪಟ್ಟೆನೇ ಏನಿದ್ರು, ಅರ್ಥ ಆಯ್ತಲ್ಲ. ಇವತ್ತು ಬಂದೇ ನಾಳೆ ಬೆಳಗ್ಗೆ ಎಕ್ಸಾಮ್ ಕ್ಲಿಯರ್ ಆಯಿತು, ಅದು ಯಾವುದೇ ಕಾರಣಕ್ಕೂ ಆಗೋಕತೆ ಇಲ್ಲ. ಆಗಲ್ಲ ಅಂದಮೇಲೆ ಆಗಲ್ಲ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. KPSC KEಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, KPSC KE ಎಕ್ಸಾಮ್ಸ್ಗೆ 6 ತಿಂಗಳು ಓದಲೇಬೇಕು. ಪಕ್ಕಾ ನೋಟ್ಸ್ ಕೈಯಲ್ಲಿದ್ದರೆ
6 ತಿಂಗಳು ಬೇಕು, ಇಲ್ಲ ಅಂದರೆ ಅದು 6 ತಿಂಗಳಿಗೂ ಆಗೋ ಕಥೆ ಅಲ್ಲ. ಕ್ಲಿಯರಾಗಿ ಹೇಳ್ತೇನೆ, 100% ಪಕ್ಕಾ ಇನ್ಫಾರ್ಮೇಷನ್ ಇದು, ಅರ್ಥ ಆಗುತ್ತಲ್ಲ. ನೋಟ್ಸ್ ಪಕ್ಕಾ ರೆಡಿ ಇರ್ತಕ್ಕಂಥ ನೋಟ್ಸ್, ಇವತ್ತಿನ ಟ್ರೆಂಡ್ ಅನಾಲಿಸಿಸ್ ಮಾಡಿ ಯಾರ ಹತ್ರ ನೋಟ್ಸ್ ಅಚ್ಚುಕಟ್ಟಾಗಿದೆ, 6 ತಿಂಗಳು ಯಾರು ಎಫರ್ಟ್ಸ್ ಹಾಕ್ತೀರಾ ಖಂಡಿತವಾಗ್ಲೂ ಸೆಲೆಕ್ಷನ್ ಆಗುತ್ತೆ. 100% ಈಸಿ ಸೆಲೆಕ್ಷನ್ ಆಗುತ್ತೆ, ಒಳಗಡೆ ಹೊಟ್ಟೋಗ್ತೀರಾ. ಅರ್ಥ ಆಯ್ತಲ್ಲ. ಈ ವಿತೌಟ್ ನೋಟ್ಸ್ ಬಂದು ಓದ್ತೀವಿ, ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂದರೆ ಇನ್ನೂ 6 ಮಂತ್ಸ್ಗೆ ಇನ್ನೂ ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಗುತ್ತಲ್ಲ, ಅಷ್ಟು ಸುಲಭ ಇರೋದಿಲ್ಲ KPSC KEA. ಅರ್ಥ, ಇದು KPSC KEA ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಅದೇ ನಿಮ್ಮ DCC ಬ್ಯಾಂಕ್ಸ್ ಆದರೆ, DCC ಬ್ಯಾಂಕ್ಸ್ KMF ಆದರೆ 2 ಮಂತ್ಸ್ ಬೇಕೇ ಬೇಕು. ಎಷ್ಟು ದಿನ ಬೇಕು? ಮಿನಿಮಮ್ 2 ಮಂತ್ಸ್ ಓದಲೇಬೇಕಪ್ಪ, ಓದಲೇಬೇಕು, ಕಡ್ಡಾಯವಾಗಿ 2 ತಿಂಗಳು ಓದಲೇಬೇಕು. ಅರ್ಥ ಆಯ್ತದಲ್ಲ. ಹೊಸಬರ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನಾನು, 2 ಮಂತ್ಸ್ ಸ್ಪೆಂಡ್ ಮಾಡಲೇಬೇಕು, ಮಿನಿಮಮ್ 10 ಅವರ್ಸು, 8 to 10 ಅವರ್ಸ್ ಲೈಬ್ರರಿನಲ್ಲಿ ಕೂತು ಓದಲೇಬೇಕು. ಅದು ಕರೆಕ್ಟಾದಂಥ ನೋಟ್ಸ್, ಅಥೆಂಟಿಕೇಟೆಡ್ ನೋಟ್ಸ್ ಕೈಯಲ್ಲಿದ್ದರೆ ಮಾತ್ರ. ಅರ್ಥ ಆಯ್ತಲ್ಲ. ಇದನ್ನು ಅಷ್ಟೇ, ಅಥೆಂಟಿಕೇಟೆಡ್ ನೋಟ್ಸ್ ಇರಲೇಬೇಕು. ಇದಿಷ್ಟು ಪ್ರೊಸೀಜರ್, ಇದಿಷ್ಟು ತಲೆಯಲ್ಲಿರಲಿ. ದಯವಿಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಕೆಲಸಗಳು ಕಾಲ್ ಮಾಡ್ತಾ ಇದ್ದಾರೆ, ಓದ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. 1 ದಿನ 2 ದಿನದಲ್ಲಿ ಓದೋವಂಥ ಸಿಲೆಬಸ್ ಅಲ್ಲ ಇದು. ಕ್ಲಿಯರ್. KPSC KEA ಮಿನಿಮಮ್ 6 ಮಂತ್ಸ್ ಹಾರ್ಡ್ ಎಫರ್ಟ್ಸ್ ಬೇಕೇ ಬೇಕು. ನಿಮ್ಮ DCC ಬ್ಯಾಂಕ್ ಎಷ್ಟು ದಿನ ಬೇಕು? ಮಿನಿಮಮ್ 2 ಮಂತ್ಸ್ ಹಾರ್ಡ್ ಎಫರ್ಟ್ಸ್ ಬೇಕೇ ಬೇಕು. ಓದಿ ರೆಡಿ ಇದ್ದರೆ, ಓದಿ ಎಲ್ಲ ಒಂದು ರೇಂಜ್ ನಾಲೆಡ್ಜ್ ಇದೆ ಅಂತಂದರೆ, ಮತ್ತೆ ಪಕ್ಕಾ ನೋಟ್ಸ್ ಸಿಕ್ತು ಅಂದರೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು 1 ಮಂತಲ್ಲಿ ನಿಮ್ಮ DCC ಬ್ಯಾಂಕ್ ಆ್ಯಂಡ್ KMFನ ಮುಗಿಸ್ಕೋಬೋದು. ಓದಾಗಿದ್ದರೆ ಮಾತ್ರ. ಎಲ್ಲವೂ ಓದಾಗಿದ್ರೆ ಇನ್ನೂ ಹೆಚ್ಚಿಗೆ ನಾಲೆಡ್ಜ್ ಇನ್ನೂ ಬೇಕು, ಒಂದು ರೇಂಜಲ್ಲಿ ಇದ್ದೀವಿ ಅನ್ನೋಂಗಿದ್ರೆ ಖಂಡಿತವಾಗ್ಲೂ 1 ಮಂತಲ್ಲಿ ತುಂಬ ಹಾರ್ಡ್ ಎಫರ್ಟ್ ಸ್ಮಾರ್ಟ್ ವರ್ಕ್ ಮಾಡಿದ್ರೆ 1 ಮಂತಲ್ಲಿ ಖಂಡಿತವಾಗ್ಲೂ ಇಂಟರ್ವ್ಯೂಗೆ ಕ್ವಾಲಿಫೈ ಆಗ್ಬೋದು. ನೋಟ್ಸ್ ಪಕ್ಕ ಇತ್ತು ಅಂದರೆ ಮಾಡ್ಕೋಬೋದು. ಅರ್ಥ ಆಯ್ತಲ್ಲ. ಎಲ್ಲವೂ ಹೇಳಿದ್ದೀನಿ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದೋ ಕಡೆ ಗಮನ ಇರಲಿ. ಗಮನ ಏನಿದ್ರು ಓದೋ ಕಡೆ ಇರಲಿ. ಇಷ್ಟೊಂದು ಕೆಲಸಗಳು ಕಾಲ್ ಮಾಡ್ತಾ ಇದ್ರೆ ಒಂದು ಕೆಲಸ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಅಚ್ಚುಕಟ್ಟಾಗಿ ಒಂದು ಕೆಲಸ ಮಾಡಿ ಮುಗಿಸ್ಕೊಳ್ಳಿ. ಫಸ್ಟ್ ಓದಬೇಕಾಗಿರ್ತಕ್ಕಂಥದ್ದು ಕನ್ನಡ ಓದ್ಕೊಳ್ಳಿ. ಔಟ್ ಹಾಕ್ಬೋದು, ಕನ್ನಡ ಹಾಕ್ಬೋದು. ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಪ್ಲಸ್ KMF ಪ್ಲಸ್ 1959 ಆ್ಯಕ್ಟು ಪ್ಲಸ್ 3000 ಕ್ವಶನ್ ಬ್ಯಾಂಕ್, ಇದು ಬರುತ್ತಲ್ಲ, ಈ ಸೀರೀಸ್ನ ಸೆಕೆಂಡ್ ಲಿಸ್ಟಲ್ಲಿ ಓದ್ಕೊಳ್ಳಿ. ಈ ಕನ್ನಡ ಆದ ನಂತರದಲ್ಲಿ ಓದಿ. ಇದರಲ್ಲಿ ಶಿಮೂಲ್ ಅಥವಾ ನಿಮ್ಮ DCC ಬ್ಯಾಂಕಲ್ಲಿ 75 ಕ್ವಶನ್ಸ್ಗೆ 65ವರೆಗೂ ರೀಚ್ ಆಗ್ಬೋದಪ್ಪ. 65 ರೀಚ್ ಆಗ್ಬೋದು. ಪ್ಲಸ್ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡ್ರೆ 25ಕ್ಕೆ 25 ಹಾಕ್ಬೋದು. ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಹಾಕ್ಬೋದು. ಇನ್ನು GK 2 ಅವರ್ಸ್ ಆ್ಯಂಡ್ ಇಂಗ್ಲೀಷ್ 2 ಅವರ್ಸ್ ಓದ್ಕೊಳ್ಳಿ. ದಿಸ್ ಇಸ್ ಸಫಿಷಿಯೆಂಟ್. ಇಷ್ಟು ಮಾಡ್ಕೊಂಡು ಹೋದರೆ ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ, ಇಂಟರ್ವ್ಯೂಗೆ ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ. ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನೋಟ್ಸ್ ಅವಶ್ಯಕತೆ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ವಿಡಿಯೋಸ್ ಎಲ್ಲವನ್ನು ನೋಡಿ ತದನಂತರ ಒಂದೇ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ನೋಟ್ಸ್ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಯಾರೆಲ್ಲ ಓದ್ತಾ ಇದ್ರೆ ಸೀರಿಯಸ್ ಆಗಿ ಓದಿ. ಯಾರ್ಯಾರು ಸೀರಿಯಸ್ ಆಸ್ಪರೆನ್ಸ್ ಇದ್ರೆ ಸೀರಿಯಸ್ ಆಗಿ ಓದಪ್ಪ. ಸೀರಿಯಸ್ ಆಗಿ ಕೂತ್ಕೊಂಡು ಹೋದ್ರಿ, ಈಗಲಿಂದನೇ ಓದಿ. ಯಾವ ಎಕ್ಸಾಮ್ಗಾದ್ರೂ ಓದಲಿ, ಈಗಲಿಂದನೇ ಓದಿ. ಇವತ್ತಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ ಅಷ್ಟೇ ನಾನು ಹೇಳೋದು. ಎಕ್ಸಾಮ್ ಸ್ಟಾರ್ಟ್ ಆದಾಗಲ್ಲ, ಇದನ್ನ ಯಾವುದು ಟೈಮ್ ಟೇಬಲ್ ಬಿಟ್ಟಾಗಲ್ಲ, ಇವತ್ತಿಂದಾನೇ ನೋಟಿಫಿಕೇಶನ್ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ, ಎಲ್ಲವೂ ಆಗ್ತವೆ. ಅವು ಇವು ಅಂತ ಯಾವುದು ಸ್ಪೆಸಿಫೈ ಮಾಡ್ತಿಲ್ಲ, ಎಲ್ಲವೂ ಆಗ್ತವೆ. ಎಲ್ಲವೂ ಒಂದೊಂದೇ ಮಾಡ್ಕೊಂಡು ಹೋಗ್ತಾರೆ. ನೀವು ಚಾಯ್ಸ್ ಮಾಡಬೇಕು, ಕರೆಕ್ಟಾಗಿರೋದಕ್ಕೆ ನೋಡ್ಕೋಬೇಕು, ನಮ್ಮ ಕೇಪಬಿಲಿಟೀಸ್ನ ಚೆಕ್ ಮಾಡ್ಕೋಬೇಕು, ಯಾವುದನ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಒಂದು ಐಡಿಯಾಲಜಿ ಮಾಡ್ಕೊಳ್ಳಿ. ಅದನ್ನ ಯಾವ್ದು ಬೇಕೋ ಅದು ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಸಿಲೆಬಸ್ ಇಟ್ಕೊಳ್ಳಿ, ತಕ್ಕನಾದಂಥ ನೋಟ್ಸ್ ಇಟ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ಒಳ್ಳೇದಾಗ್ಲಪ್ಪ. ಏನಾದ್ರು ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.